ಉಡುಪಿಯ ಈಶಾನ್ಯದಲ್ಲಿ ತಾಂಗೋಡು ಎಂಬಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸದಲ್ಲಿ ಬೆರಗುಗೊಳಿಸುವಂತಹ ವಿಷಯವೊಂದು ನಡೆದು ಹೋಗಿತ್ತು ಎಂದರೆ ಆಶ್ಚರ್ಯವಾಗದೇ ಇರದು. ಈಗಿನ ಅರ್ಚಕರ ಮನೆಯವರು 140 ವರ್ಷಗಳಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ದೇವಾಲಯಕ್ಕೆ 700 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸವಿದೆ. ಸೋಜಿಗದ ವಿಷಯವೆಂದರೆ ಶತಮಾನಗಳು ಕಳೆದರೂ ಯಾರಿಗೂ ಕೂಡ ತಾವು ಪೂಜಿಸುತ್ತಿರುವುದು ಸುಬ್ರಹ್ಮಣ್ಯನ ಮೂರ್ತಿಯನ್ನೇ ಅಲ್ಲ ಎಂದು ಅರಿವಾಗಲೇ ಇಲ್ಲ. ದೇಗುಲದ ಜೀರ್ಣೋದ್ಧಾರದ ಸಲುವಾಗಿ ಆರೂಢ ಪ್ರಶ್ನೆಯನ್ನು ಇಟ್ಟಾಗ ಶತಮಾನಗಳ ಹಿಂದೆ ನಡೆದ ಘಟನೆಗಳು ಹೊರಬಂದು ಎಲ್ಲರೂ ಮೂಕ ವಿಸ್ಮಿತಗೊಂಡರು. ಎಲ್ಲ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಉಂಟು, ಇದನ್ನು ಒಂದು ಮಾಡುವ ಅಂತ ಹೇಳಿಕೊಂಡು ನಾವು ಊರಿನವರ ಸಹಕಾರ ಬೇಕು ಅಂತ ಹೇಳಿಕೊಂಡು ಊರಿನವರನ್ನೆಲ್ಲ ಇಟ್ಕೊಂಡು ಒಂದು ಸಭೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆರೂಢ ಪ್ರಶ್ನೆ ಇಟ್ಟಿತ್ತು. ವಿದ್ವಾನ್ ನಿಟ್ಟೆ ಪ್ರಸನ್ನಾಚಾರ್ಯರು ಮತ್ತೆ ಪ್ರವೀಣ್ ತಂತ್ರಿಗಳು ಪ್ರಶ್ನೆಗೆ ಬಂದಿದ್ದು. ಅವರು ಹೇಳಿದ್ರು, ಇಲ್ಲಿ ಆರಾಧನೆ ಆಗ್ತಿರುವಂತದ್ದು ಮಾತ್ರ ಸುಬ್ರಹ್ಮಣ್ಯ ಅಲ್ಲ, ಆದ್ರೆ ಸಾನ್ನಿಧ್ಯ ಇರುವುದು ಸುಬ್ರಹ್ಮಣ್ಯನದ್ದು. ಅವರೇನು ವಿಗ್ರಹವನ್ನು ನೋಡಿರ್ಲಿಲ್ಲ, ಅದಕ್ಕೆಲ್ಲ ಅಲಂಕಾರ ಮಾಡಿತ್ತು ಇದು ವಿಗ್ರಹಕ್ಕೆ. ಅದಕ್ಕೆ ನಾವು ಹೇಳಿತ್ತು, ಇಲ್ಲ ನಾವು ಸುಬ್ರಹ್ಮಣ್ಯ ಷಷ್ಠಿ ಎಲ್ಲ ವರ್ಷಕ್ಕೊಮ್ಮೆ ಷಷ್ಠಿ ಎಲ್ಲ ವಿಶೇಷ ಮಾಡ್ತೇವೆ, ವಿಶೇಷ ಪೂಜೆ ಎಲ್ಲ ಸುಬ್ರಹ್ಮಣ್ಯನೇ, ಮತ್ತೆ ವಿಮರ್ಶೆ ಮಾಡುವ ಅಂತ ಹೇಳಿಕೊಂಡು ಅದರ ಅಲಂಕಾರ ಎಲ್ಲ ತೆಗೆದು ವಿಗ್ರಹ ಅದು ಪ್ರತಿಷ್ಠೆ ಮಾಡಿದ್ದಲ್ಲ ತೆಗಿಲಿಕ್ಕೆ ಬರ್ತದೆ. ಅದನ್ನು ಈಗ ಹೊರಗೆ ತಂದು ನೋಡುವಾಗ ಅದು ಪದ್ಮಾವತಿ. ಅದು ನಮ್ಗೆ ಯಾವ ರೀತಿ ಕಣ್ಣು ಕಟ್ಟಿದಂತ ಗೊತ್ತಿಲ್ಲ. ನಾವು ಆ ದೇವಿಯನ್ನೇ ದೇವಿ ಸುಬ್ರಹ್ಮಣ್ಯ ಅಂತ ಹೇಳಿ ಮೇಲೆ ಅಲಂಕಾರಕ್ಕೋಸ್ಕರವಾಗಿ ಇರುವಂತದಂತೆ, ನಾಗನ ಹೆಡೆ ಎಲ್ಲ ಇತ್ತು. ನಾವು ಸುಬ್ರಹ್ಮಣ್ಯ ಅಂತ ಹೇಳಿ ಮುಂಚಿನಿಂದ ಸಹ ನಮ್ಗೆ ಮತ್ತೆ ಅದು ಅಲ್ಲ ಅಂತ ಹೇಳಿದ್ರೆ ನಾವು ಕೇಳುವವರಲ್ಲ, ಯಾಕಂದ್ರೆ ಮುಂಚಿನಿಂದ ಸಹ ಹಾಗೇ ಬಂದದ್ದು. ನಮ್ಗೆ ಪ್ರಶ್ನೆಯಲ್ಲಿ ತೋರಿ ಬಂತು, ಹಿಂದೆ ಎಲ್ಲ ಜೈನರ ಅಧೀನದಲ್ಲಿದ್ದಂತಹ ಈ ಜಾಗ ಎಲ್ಲ ಜೈನರ ಕಾಲದಲ್ಲಿ ಸುಬ್ರಹ್ಮಣ್ಯನನ್ನು ತೆಗೆದು ಜಲಾಧಿವಾಸ ಮಾಡಿ ಅವರದ್ದು ಆರಾಧ್ಯ ದೇವರಾದಂತಹ ಪದ್ಮಾವತಿಯನ್ನು ಪ್ರತಿಷ್ಠೆ ಮಾಡಿದ್ದಲ್ಲ. ಆ ಸುಬ್ರಹ್ಮಣ್ಯ ದೇವರ ಪಾಣಿಪೀಠದ ಮೇಲೆ ಒಂದು ಕಲ್ಲಿಟ್ಟು ಅದರ ಮೇಲೆ ಈ ಪದ್ಮಾವತಿಯನ್ನು ಇಟ್ಟದ್ದು. ಸರಕಾರದ ಅನುದಾನ, ಊರವರ ಹಾಗೂ ಕೊಡುಗೈ ದಾನಿಗಳ ಸಹಕಾರದಿಂದ ದೇವಾಲಯವು ಇಂದು 2 ಹಂತಗಳಲ್ಲಿ ಜೀರ್ಣೋದ್ಧಾರಗೊಂಡಿದೆ. ಇದೊಂದು ವಿಶಿಷ್ಟ ಶೈಲಿಯ ದೇವಾಲಯ. ಹಳೆಯ ದೇವಾಲಯವನ್ನು ಕೆಡಹಿದಾಗ ತಳಭಾಗದಲ್ಲಿ ವೃತ್ತಾಕಾರದ ಬಾವಿಯಂತಹ ರಚನೆಯು ಕಂಡುಬಂದಿತ್ತು. ಹಾಗಾಗಿ ನೂತನ ದೇವಾಲಯದ ಗರ್ಭಗುಡಿಯನ್ನು ವೃತ್ತಾಕಾರದ ಪೀಠದ ಮೇಲೆ ನಿರ್ಮಿಸಲಾಗಿದೆ. 2012ರ ಅಕ್ಷಯ ತೃತೀಯದಂದು ಸುಬ್ರಹ್ಮಣ್ಯನ ನೂತನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಪ್ರತಿ ವರ್ಷ ಪ್ರತಿಷ್ಠಾ ವರ್ಧಂತಿ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಆಚರಿಸಲಾಗುತ್ತದೆ. ಸುಬ್ರಹ್ಮಣ್ಯನಿಗೆ ತೊಗರಿ ಪಾಯಸ ಅಂದ್ರೆ ಬಹಳ ವಿಶೇಷ. ತೊಗರಿ ಪಾಯಸ ಸೇವೆ ಕೊಡ್ತೇವೆ ಅಂತ ಹೇಳಿಕೊಂಡು ಆ ದೇವರ ಹತ್ರ ನಾವೇನಾದ್ರೂ ಸಂಕಲ್ಪ ಮಾಡಿದ್ರೆ ಅದನ್ನು ದೇವರು ಈಡೇರಿಸ್ತಾನೆ ಅಂತ ಹೇಳಿಕೊಂಡು ಒಂದು ನಂಬಿಕೆ ಇದೆ. ಸುಬ್ರಹ್ಮಣ್ಯನಿಗೆ ಅಭಿಮುಖವಾಗಿರುವ ನಾಗ ಸಾನ್ನಿಧ್ಯದಲ್ಲಿ 18 ನಾಗಶಿಲೆಗಳಿದ್ದು ತನು ಅರ್ಪಿಸಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಇಲ್ಲಿ ನಾಗನಿಗೆ ಪೂಜಿಸಲಾಗುತ್ತಿತ್ತು ಎಂದರೆ ಇದು ಸ್ಕಂದ ಕ್ಷೇತ್ರ ಎನ್ನುವುದಕ್ಕೆ ಸಾಕ್ಷಿ. ಶತಮಾನಗಳ ಹಿಂದೆ ಇಲ್ಲಿಂದ ಬಲವಂತವಾಗಿ ಸ್ಥಾನಪಲ್ಲಟಗೊಂಡ ಸುಬ್ರಹ್ಮಣ್ಯ ಇಂದು ತಾಂಗೋಡಿನ ತನ್ನ ಸಾನ್ನಿಧ್ಯಕ್ಕೆ ಮರಳಿದ್ದಾನೆ. ಗರ್ಭಗೃಹದಲ್ಲಿ ಮತ್ತೆ ನೆಲೆ ನಿಂತ ಸುಬ್ರಹ್ಮಣ್ಯನ ಮಹಿಮೆ ವಿಸ್ಮಯವೇ ಸರಿ.